ಹಲೋ ಮೈ ಲವ್ಲಿ ವ್ಯೂವರ್ಸ್, ಇವತ್ತು ನಾನು ನಿಮಗೆ ನಾರ್ಮಲ್ ಸ್ಯಾರಿಗೆ ಬೀಡ್ಸ್ ಯೂಸ್ ಮಾಡಿಕೊಂಡು ಕುಚ್ಚಾಕೋದ್ರಿಂದ ಹೇಗೆ ಗ್ರ್ಯಾಂಡಾಗಿ ಕಾಣಿಸುತ್ತೆ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಫಸ್ಟು ನಾನು ಅದಕ್ಕೆ ಮೊಗ್ಗು ಥರ ಡಿಸೈನ್ ಇರೋ ಬೀಡ್ಸ್ನ ತೊಗೊಂಡಿದ್ದೀನಿ. 10 ಗ್ರಾಮ್ ತೊಗೊಂಡ್ರೆ ಸಾಕು. ನೆಕ್ಸ್ಟು ಒಂದು ರೌಂಡ್ ಬೀಡು, ಇದು ಅಷ್ಟು ಒಂದು 10 ಗ್ರಾಮ್ ಸಾಕು. ಮತ್ತು ಕುಚ್ಚಾಕೋಕ್ಕೆ ರೆಡ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ಫಸ್ಟು ನೀವು ಕುಚ್ಚನ್ನ ಈ ಥರ ಐರನ್ ಮಾಡ್ಕೋಬೋದು ಅಥವಾ ಸ್ಟ್ರೇಟ್ನರಿಂದ ಸ್ಟ್ರೇಟ್ ಮಾಡ್ಕೋಬೋದು. ಆ ಥರ ಸ್ಟ್ರೇಟ್ ಮಾಡ್ಕೊಳ್ಳೋದ್ರಿಂದ ಕುಚ್ಚು ಚೆನ್ನಾಗಿರುತ್ತೆ, ಹರಡ್ಕೊಳ್ಳಲ್ಲ, ಹಾಕೋಕ್ಕೂ ಈಸಿ ಆಗುತ್ತೆ ಮತ್ತು ಬೇಗ ಬೇಗ ಆಗುತ್ತೆ. ನೋಡಿ, ಈ ಥರ ನಾನು ಒಂದು ಟೇಬಲ್ ಅಥವಾ ಚೇರ್ಗೆ ನಾನು ಸಣ್ಣ ದಾರ ಕಟ್ಕೋಬೇಕು. ಸಣ್ಣ ದಾರ ಕಟ್ಕೊಂಡು ಅದರಿಂದ ನಾನು ಕುಚ್ಚು ಹಾಕ್ಕೊಂಡು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನೀವು ಅಷ್ಟೇ ಅದರ ಟೇಬಲ್ ಅಥವಾ ಚೇರ್ಗೆ ಆ ಕಡೆ 2 ಸೈಡಿಂದನೂ ದಾರ ಕಟ್ಟಿ ಕುಚ್ಚನ್ನ ರೆಡಿ ಮಾಡಿಕೊಂಡ್ರೆ 1 ಅವರಲ್ಲೆಲ್ಲ ಹಾಕ್ಬಿಟ್ಟು ಮುಗಿಸ್ಬೋದು. ನೋಡಿ, ಈ ಥರ ಹೂವು ಕಟ್ತೀವಲ್ಲ ಆ ಥರ ನಾಟ್ ಹಾಕ್ಕೋಬೇಕು. ನಾಟ್ ಹಾಕ್ಕೊಂಡು ನೀಟಾಗಿ ಕಟ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳಿ. ಈ ಥರ ರೆಡಿ ಆದಮೇಲೆ 1 ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು ಸ್ಯಾರಿ ಫುಲ್ಲು. ನಾನು 1 ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ನಿಮ್ಗೆ ಇನ್ನೂ ಹತ್ರ ಬೇಕಂದರೆ 1/2 ಇಂಚಿಗೆ ಮಾಡ್ಕೋಬೋದು, ಅಥವಾ ದೂರ ಬೇಕು ಅಂದರೆ 1.5 ಇಂಚಿಗೆ ಮಾಡಿಕೊಂಡ್ರೆ ಸಾಕು. ತುಂಬ ಜಾಸ್ತಿ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣಿಸಲ್ಲ. 1 ಇಂಚು ಓಕೆ, 1.5 ಇಂಚು ಓಕೆ. ಫುಲ್ಲು ಸ್ಯಾರಿ ಈ ಥರ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಸಣ್ಣದು ಏಮಿಂಗ್ ಸೂಜಿ ತೊಗೊಂಡು ಫಸ್ಟು ಸೀರೆಗೆ ಒಂದು 2 ನಾಟ್ ಹಾಕ್ಕೊಳ್ಳಿ. 1 ನಾಟ್ ಹಾಕ್ಕೊಂಡಿದ್ದಾದಮೇಲೆ ಫಸ್ಟು ನಾವು ರೌಂಡ್ ಬೀಡ್ ಹಾಕಬೇಕು. ರೌಂಡ್ ಬೀಡ್ ಹಾಕಿದ್ದಾದಮೇಲೆ ಮೊಗ್ಗು ಡಿಸೈನ್ ಇರೋ ಬೀಡ್ ಹಾಕಬೇಕು. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನೆಕ್ಸ್ಟು ಮೊಗ್ಗು ಬೀಡ್ ಆಗಿದ್ದಾದಮೇಲೆ ಕುಚ್ಚು ಹಾಕ್ಕೋಬೇಕು. ರೆಡಿ ಮಾಡ್ಕೊಂಡಿದ್ದೀವಲ್ಲ ಆ ಕುಚ್ಚು ಹಾಕ್ಕೊಂಡಾದ್ಮೇಲೆ ಆ ರೆಡಿ ಮಾಡ್ಕೊಂಡಿರೋ ಕುಚ್ಚು ಒಳಗಡೆ ಇನ್ನೊಂದು ಸಲ ಸೂಜಿನ ತೆಗೆದು ನಾಟ್ ಹಾಕೋದ್ರಿಂದ ಕುಚ್ಚು ಕರೆಕ್ಟಾಗಿ ಮೊಗ್ಗು ಥರ ಇರೋ ಡಿಸೈನ್ ಬೀಡ್ ಒಳಗಡೆ ಕೂತ್ಕೊಳ್ಳುತ್ತೆ. ಆವಾಗ ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಕುಚ್ಚಿಗೆ ಗಂಟು ಹಾಕಿದ್ದಾದಮೇಲೆ ಸೂಜಿನ 2 ಬೀಡಿಂದನೂ ಆಚೆ ತೆಗೆದು ನಾಟ್ ಹಾಕ್ಕೋಬೇಕು. ಸ್ಯಾರಿ ಹಿಂದೆ ನಾಟ್ ಹಾಕಿ, ಸ್ಯಾರಿ ಹಿಂದೆ ನಾಟ್ ಹಾಕಿದ್ರೆ ನಾಟ್ ಹಾಕಿರೋದು ಕಾಣಿಸಲ್ಲ. ಈಗ ಆಮೇಲೆ ಕಟ್ ಮಾಡ್ಕೊಳ್ಳಿ. ಈ ಥರ ನಾನು ಸ್ಯಾರಿ ಫುಲ್ಲು ಮಾಡ್ಕೊಂಡಿದ್ದೀನಿ. ನೋಡಿ, ಸ್ಯಾರಿ ಫುಲ್ ಆದಮೇಲೆ ಯಾವ ಥರ ಕಾಣಿಸುತ್ತೆ ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.